ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚೆಗೆ ಸಿಲಿಂಡರ್ನ ಕೊರತೆಯಿಂದಾಗಿ ಸಾಕಷ್ಟು ಕಡೆ ಸಿಲಿಂಡರ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಿದೆ. ಮಧ್ಯ ಪ್ರಾಂತದಲ್ಲಿ ಯುದ್ಧ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಭಾರತದಲ್ಲಿ ಯಾವ ರೀತಿ LPG ಸಿಲಿಂಡರ್ ಗ್ಯಾಸ್ಗಳಿಗೆ ಕೊರತೆ ಉಂಟಾಗಿದೆ ಅಂತೇಳಿ ಎಲ್ರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಹುತೇಕ ಕಮರ್ಷಿಯಲ್ ಗ್ಯಾಸ್ಗಳು ಈಗಾಗಲೇ ಬಂದಾಗಿದೆ. ಹೋಟೆಲ್ ಮಾಲೀಕರು ಹೋಟೆಲ್ಗಳಿಗೆ ಬೀಗ ಹಾಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಗೌರ್ನಮೆಂಟ್ ಮಾತ್ರ 1000 ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡೋದಾಗಿ ಹೇಳಿಕೆ ನೀಡಿತ್ತು. ಈ ಒಂದು ವಿಚಾರವಾಗಿ ಹೋಟೆಲ್ ಮಾಲೀಕರ ಸಂಘ ಹಾಗೂ ಸರ್ಕಾರದ ಜೊತೆ ಒಂದಷ್ಟು ಮಾತುಕತೆಗಳು ಆಗ್ತಿದೆ. ಇದರ ನಡುವೆ ಸಿಲಿಂಡರ್ ವಿಚಾರವಾಗಿ ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಅಲ್ಲಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ಮಾರಾಟ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಶೇಖರಣೆ ಮಾಡುವಂಥ ವಿಚಾರಗಳು ಕೂಡ ಸಾಕಷ್ಟು ಗೊತ್ತಾಗ್ತಿದೆ. ಹೀಗಾಗಿ ಅಂತಹ ವಿಚಾರಗಳ ಮೇಲೆ ಪೊಲೀಸರು ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಮೊನ್ನೆಯಷ್ಟೇ DGIGP ಸಲೀಂ ಅವರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಸಿಲಿಂಡರ್ಗಳನ್ನು ದಾಸ್ತಾನುಗಳಿದ್ದಾವೆ, ಎಲ್ಲೆಲ್ಲಿ ಸಿಲಿಂಡರ್ಗಳ ಗೋದಾಮುಗಳಿದ್ದಾವೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಯಾಕಂದರೆ ಆಲ್ರೆಡಿ ಸಿಲಿಂಡರ್ಗಳ ಕೊರತೆ ಆಗಿರೋದ್ರಿಂದ ಜನರು ಆಲ್ರೆಡಿ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇಂತಹ ಸಂದರ್ಭವನ್ನು ಎನ್ಕಾಶ್ ಮಾಡಿಕೊಂಡು ಒಂದಷ್ಟು ಏಜೆನ್ಸಿಗಳೇನು ಮಾಡ್ತವೆ, ಸಿಲಿಂಡರ್ಗಳನ್ನು ಸ್ಟೋರ್ ಆಗಿ ಇಟ್ಕೊಂಡು ಆಲ್ರೆಡಿ ಇರ್ತವೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಯಾಕಂದರೆ ಹಣ ಅಂದರೆ ಆ ಒಂದು ದರ ಏರಿಕೆ ಆದಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ದಾಸ್ತಾನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅಂತಹ ಕಡೆ ಸ್ವತಃ ಪೊಲೀಸ್ ಅಧಿಕಾರಿಗಳು ಓರ್ವ PSI ನೇತೃತ್ವದಲ್ಲಿ ಹೊಯ್ಸಳ ಸಿಬ್ಬಂದಿ ಹೋಗಬೇಕು. ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿದೆ ಅಂಥೇಳಿ ಹೋಗಿ ಪರಿಶೀಲನೆ ಮಾಡಿ ಅಲ್ಲೇನಾದರೂ ಅಕ್ರಮವಾಗಿ ಆಗಿರುವಂಥ ವಿಚಾರಗಳ ಚಟುವಟಿಕೆಗಳೇನಾದರೂ ನಡೀತಿದ್ರೆ ಅವರ ವಿರುದ್ಧ ಕೇಸ್ ದಾಖಲು ಮಾಡಬೇಕು ಅಂತೇಳಿ ಒಂದು ಆರ್ಡರನ್ನು ಪಾಸ್ ಮಾಡುವಂಥ ಕೆಲಸವನ್ನು DGIGP ಸಲೀಂ ಅವರು ಮಾಡಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಜೊತೆಗೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ಎಲ್ಲ ಕಡೆಯೂ ಕೂಡ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಆಯಾ ಅಧಿಕಾರಿಗಳಿಗೆ ಬರುವಂಥ ವ್ಯಾಪ್ತಿಯಲ್ಲಿ ಹೋಗಿ ಅಲ್ಲಿನ ದಾಸ್ತಾನುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಡೆ ಅಕ್ರಮ ಆಗಿರುವಂಥದ್ದು ಕೂಡ ಪತ್ತೆಯಾಗಿದೆ. ಬೆಂಗಳೂರು, ಕೋಲಾರ ಸೇರಿದಂತೆ ಆ ಕಡೆ ಈ ಕಡೆ ಸೇರಿ ಒಟ್ಟು 5 ಪ್ರಕರಣಗಳು FIRಗಳು ಈಗಾಗಲೇ ದಾಖಲಾಗುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ನ್ಯೂಸ್18 ಕನ್ನಡದ ಡಿಜಿಟಲ್ ಚಾನಲ್ಗಳಿಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ ನ್ಯೂಸ್18 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಫಾಲೋ ಮಾಡಿ ಇನ್ಫಾರ್ಮೇಷನ್ಗಳನ್ನು ತಿಳಿಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ನಲ್ಲೂ ಕೂಡ ನಮ್ಮ ನ್ಯೂಸ್18 ಕನ್ನಡ ಡಿಜಿಟಲ್ ಪೇಜನ್ನು ನೀವು ಫಾಲೋ ಮಾಡಿ ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಸದ್ಯಕ್ಕೆ ಈ ಒಂದು ಅಕ್ರಮ ಸಿಲಿಂಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣಗಳು ದಾಖಲಾಗಿದೆ ಅಂತೇಳಿ ನಿಮಗೆ ಆಗಲೇ ಹೇಳ್ತಿದ್ದೆ. ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರ್ಬೋದು ಮತ್ತು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರ್ಬೋದು, ಇದರ ಜೊತೆಗೆ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈ 3 ಪೊಲೀಸ್ ಠಾಣಾ ವ್ಯಾಪ್ತಿ ಆಲ್ಮೋಸ್ಟು ಔಟ್ಸ್ಕರ್ಟ್ ವಿಚಾರವಾಗಿ ಬರುತ್ತೆ. ಅಂದರೆ ಔಟ್ಸ್ಕರ್ಟ್ ಅಂದರೆ ಸಾಕಷ್ಟು ಜನ ಓಡಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇರುವಂತಹ ಏರಿಯಾಗಳು. ಅಲ್ಲಿ ಸಾಕಷ್ಟು ಜನ ನಮ್ಮನ್ನು ಪರಿಶೀಲನೆ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಏಜೆನ್ಸಿಯ ಸಿಬ್ಬಂದಿಗಳು ಏನು ಮಾಡಿದ್ದಾರೆ, ಅಕ್ರಮವಾಗಿ ಸಿಲಿಂಡರ್ಗಳನ್ನು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವುಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಮುಂದಿನ ಹಂತದಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ, ಜೊತೆಗೆ ದರ ಕೂಡ ಜಾಸ್ತಿ ಆಗುತ್ತೆ, ಸಿಲಿಂಡರ್ನ ದರ ಕೂಡ ಜಾಸ್ತಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಇರೋ ಸಿಲಿಂಡರನ್ನು ಆಗ ಮಾರಾಟ ಮಾಡಿದರೆ ಹೆಚ್ಚಿನ ಹಣವನ್ನು ನಾವು ಗಳಿಕೆ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಕೂಡಿಟ್ಕೊಂಡಿದ್ದಾರೆ ಅಂತೇಳಿ ವಿಚಾರ ಗೊತ್ತಾಗಿದೆ. ಆಹಾರ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರಗಳು ಗೊತ್ತಾಗಿದೆ. ಕೆಲವೊಂದು ಕಡೆ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಂಡಿರುವಂಥ ವಿಚಾರ ಗೊತ್ತಾಗಿದೆ. ಕೆಲವೊಂದು ಕಡೆ ಏಜೆನ್ಸಿಗಳು ನೇರವಾಗಿ ಯಾರಿಗೆ ಕಾಂಟ್ಯಾಕ್ಟ್ ಇಲ್ಲದೆ ಅಕ್ರಮವಾಗಿ ಸೇಲ್ ಮಾಡುವಂಥ ವಿಚಾರಗಳು ಕೂಡ ಅಲ್ಲಿ ಗೊತ್ತಾಗ್ತಿದೆ. ಯಾಕಂದರೆ ಒಂದಷ್ಟು ಟ್ಯಾಕ್ಸನ್ನು ಆಗಿರ್ಬೋದು, ಒಂದಷ್ಟು ವಿಚಾರವನ್ನು ಅಲ್ಲಿ ಅಕ್ರಮವಾಗಿ ಅಲ್ಲಿ ಸೇಲ್ ಮಾಡುವಂಥ ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಮತ್ತೊಂದು ಕಡೆ ಪರವಾನಗಿ ಅಂದರೆ ಲೈಸೆನ್ಸೇ ಇಲ್ಲದೇ ಅವರು ಸೇಲ್ ಮಾಡ್ತಿರುವಂಥ ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಹೀಗಾಗಿ ಅಂತಹ ಮಾಹಿತಿಗಳನ್ನು ಪಡೆದು ಈಗಾಗಲೇ FIR ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ನೊಂದು ಕಡೆ ಕೋಲಾರದ KGF ಬಳಿ ಕೂಡ ಒಂದಷ್ಟು ಪ್ರಕರಣಗಳು ದಾಖಲಾಗಿದೆ. ಅಲ್ಲಿ 2 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ದಾಖಲಾಗಿದೆ. ಅಕ್ರಮವಾಗಿ ಗ್ಯಾಸನ್ನು ರೀಫಿಲ್ಲಿಂಗ್ ಮಾಡ್ತಿರುವಂಥ ವಿಚಾರಗಳು ಕೂಡ ಪತ್ತೆಯಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ KGFನಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಇದೇ ರೀತಿಯಾಗಿ ಬೇರೆ ಬೇರೆ ಕೂಡ ಎಲ್ಲೆಲ್ಲಿ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದರೆ ಆಲ್ರೆಡಿ ಈ ಸಿಲಿಂಡರ್ಗಳಿಂದ
ಸಿಲಿಂಡರ್ LPGಯ ಕೊರತೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಆಗ್ತಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಈಗಾಗಲೇ ಕಟ್ಟೆಚ್ಚರ ವಹಿಸಿದೆ. ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಯಾವ್ಯಾವ ಗ್ಯಾಸ್ ಏಜೆನ್ಸಿಗಳಿದ್ದಾವೆ, ಎಲ್ಲೆಲ್ಲಿ ಗ್ಯಾಸ್ ಗೋದಾಮುಗಳಿದ್ದಾವೆ, ಗ್ಯಾಸ್ ಸಿಲಿಂಡರ್ ಗೋದಾಮುಗಳಿದ್ದಾವೆ, ಅಲ್ಲಲ್ಲಿ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಅದಾಗಿಯೂ ಕೂಡ ಪೊಲೀಸ್ ಇಲಾಖೆಯವರನ್ನ, ಆರೋಗ್ಯ ಇಲಾಖೆಯವರನ್ನ ಕಣ್ತಪ್ಪಿಸಿ ಯಾರೆಲ್ಲ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಸ್ಟೋರ್ ಮಾಡುವಂಥದ್ದಾಗಿರ್ಬೋದು ಅಥವಾ ಹೆಚ್ಚಿನ ಮಾರಾಟಕ್ಕೆ ಬ್ಲಾಕ್ನಲ್ಲಿ ಮಾರಾಟ ಮಾಡುವಂಥ ವಿಚಾರಗಳಾಗಿರ್ಬೋದು, ಇದರ ಜೊತೆಗೆ ಮಾಮೂಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳನ್ನಾಗಿ ಮಾರಾಟ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಅದು ಡೊಮೆಸ್ಟಿಕ್ ಸಿಲಿಂಡರ್ಗಳಾಗಿರೋದಿಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ಗಳೇ, ಆದರೆ ಅದನ್ನು ಕಮರ್ಷಿಯಲ್ ಅಂತೇಳಿ LPG ಗ್ಯಾಸ್ಗಳನ್ನು ಮಾರಾಟ ಮಾಡುವಂಥ ಪ್ರಕರಣಗಳು ಕೂಡ ಪತ್ತೆ ಆಗ್ತಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಯಚೂರು ಆಗಿರ್ಬೋದು ಮತ್ತು ಯಾದಗಿರಿ ಆಗಿರ್ಬೋದು, ಅಂತಹ ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಕಂಡು ಬಂದಿದೆ. ಆ ಒಂದು ವಿಚಾರಗಳ ಬಗ್ಗೆಯೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಕೂಡ ಗಮನ ವಹಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ರಾಜ್ಯಾದ್ಯಂತ ಆ ಕಡೆ ಈ ಕಡೆ ಒಂದು 7 ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಬೇರೆ ಬೇರೆಯವರು ಯಾರ್ಯಾರು ಎಲ್ಲೆಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕೇಳ್ತಿದ್ದಾರೆ. ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂದರೆ ಏನಾದರೂ ಕಾಳಸಂತೆಯಲ್ಲಿ ನಿಮಗೆ ಬ್ಲ್ಯಾಕ್ನಲ್ಲಿ ಹೆಚ್ಚಿನ ಹಣಕ್ಕೆ LPG ಗ್ಯಾಸ್ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ರೆ ಅದನ್ನು ಇನ್ಫಾರ್ಮೇಷನನ್ನು ನೀವು ಪೊಲೀಸರಿಗೆ ರವಾನೆ ಮಾಡ್ಬೋದು ಅಥವಾ ಆರೋಗ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ನೀಡ್ಬೋದು. ಇಲ್ಲಿ ಆಲ್ರೆಡಿ LPG ಗ್ಯಾಸ್ನ ಕೊರತೆ ಇರೋದ್ರಿಂದ ಜನರಿಗೆ ಆಲ್ರೆಡಿ ಸಮಸ್ಯೆ ಆಗ್ತಿದೆ, ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಆಗ್ತಿದೆ. ಇದರ ನಡುವೆಯೂ ಕೂಡ ಇರುವಂಥ ಏಜೆನ್ಸಿಗಳು ಅಕ್ರಮ ದಾರಿಗಳನ್ನು ಹಿಡಿದಿದ್ದಾರಲ್ಲ, ಅದರಿಂದ ಮತ್ತಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಕಟ್ಟೆಚ್ಚರ ವಹಿಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಎಲ್ಲೆಲ್ಲಿ ಅಕ್ರಮವಾಗಿ ಈ ರೀತಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆಯಲ್ಲ, ಅಲ್ಲಲ್ಲಿ ಹೋಗಿ ಪರಿಶೀಲನೆ ಮಾಡಿ ಪ್ರಕರಣವನ್ನು ನೇರವಾಗಿ FIR ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಹೀಗಾಗಿ ಅಂತಹ ದಾಸ್ತಾನುಗಳ ಮೇಲೆ, ಅಂತಹ ಏಜೆನ್ಸಿಗಳ ಮೇಲೆ ಪೊಲೀಸರು ಕಣ್ಣಿಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ನಿಮ್ಮ ಗಮನಕ್ಕೂ ಕೂಡ ಯಾರಾದರೂ ಕಾಳಸಂತೆಯಲ್ಲಿ ಏನಾದರೂ ನಿಮಗೆ LPG ಗ್ಯಾಸನ್ನು ಮಾರಾಟ ಮಾಡುವಂಥ ವಿಚಾರ ಗೊತ್ತಾದರೆ ಅಥವಾ ಎಲ್ಲಾದರೂ ಸ್ಟೋರ್ ಮಾಡಿಕೊಂಡಿರುವಂಥ ವಿಚಾರ ಗೊತ್ತಾದರೆ, ಸ್ಟೋರ್ ಇರುತ್ತೆ, ಒಂದು ಗೋದಾಮದ ಮೇಲೆ ಸ್ಟೋರ್ ಇರುತ್ತೆ, ಆದರೆ ಅದನ್ನು ಟೈಮ್ ಪೂರ್ವಕವಾಗಿ ಈಗಾಗಲೇ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಅವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಬದಲಾಗಿ ಅವರ ಒಂದಷ್ಟು ಪ್ಲ್ಯಾನ್ ಏನಂದರೆ ಈಗ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಮುಂದಿನ ಹಂತದಲ್ಲಿ ಯಾವಾಗ LPG ಸಿಲಿಂಡರ್ನ ಗ್ಯಾಸ್ನ ಬೆಲೆ ಸಾಕಷ್ಟು ಏರಿಕೆ ಆಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಆ ಒಂದು ಸಂದರ್ಭದಲ್ಲಿ ಈಗ ಕಾಳಸಂತೆಯ ಮೂಲಕ ಅಂದರೆ ಬ್ಲ್ಯಾಕ್ ದಂಧೆಯ ಮೂಲಕ ಅದನ್ನು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಆಗಲೇ ಹೇಳಿದಂತೆ ನಾನು ವಾಣಿಜ್ಯ ಸಿಲಿಂಡರ್ಗಳಾಗಿ ಮಾರಾಟ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಅಂತಹ ವಿಚಾರಗಳಲ್ಲಿ ಎರಡೂ ಇಲಾಖೆಗಳು ಕೂಡ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯು ಕೂಡ ಕಟ್ಟೆಚ್ಚರ ವಹಿಸಿದೆ. ನಿಮಗೂ ಕೂಡ ಎಲ್ಲಾದರೂ ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಗೊತ್ತಾದರೆ ಸ್ಥಳೀಯ ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನು ಅಂದರೆ ಜನರಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಬಾರ್ದು. ಆಲ್ರೆಡಿ ಆಗಿರುವಂಥ ಎಫೆಕ್ಟ್ಗಳು ಸಾಕು. ಈಗಾಗಲೇ ಹೋಟೆಲ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಬೇಕಾದಂಥ ಊಟ ಸಿಗ್ತಿಲ್ಲ. ಇಷ್ಟು ದಿನ ಆದರೆ ಗ್ಯಾಸ್ ಸಿಲಿಂಡರ್ಗಳು ಬರ್ತಿತ್ತು, ಈಗ ಕಮರ್ಷಿಯಲ್ ಗ್ಯಾಸ್ ಕಮ್ಮಿ ಆಗಿರೋದ್ರಿಂದ ಜನರಿಗೆ ಬೇಕಾದಂಥ ಫುಡ್ ತಯಾರಿ ಮಾಡೋದಕ್ಕೆ ಹೋಟೆಲ್ಗಳು ಕೂಡ ಹಿಂದೇಟಾಗ್ತಿದ್ದಾವೆ. ಅಲ್ಲಲ್ಲಿ ಸೌದೆ ಒಲೆಗಳನ್ನು ಬಳಸುವಂಥ ಕೆಲಸವನ್ನು ಮಾಡಲಾಗ್ತದೆ, ಮತ್ತೊಂದು ಕಡೆ ಕರೆಂಟ್ ಒಲೆಗಳನ್ನು ಬಳಸಲಾಗ್ತದೆ. ಆದರೂ ಕೂಡ ಒಂದಷ್ಟು ಏರ್ಪೇರ್ ಏನಾಗಿದೆ ಅಂತೇಳಿ ಕಳೆದ 1-2 ವಾರಗಳಲ್ಲಿ ನಿಮಗೂ ಕೂಡ ಗೊತ್ತಾಗಿದೆ. ಅದರಲ್ಲೂ ಕೂಡ ಸಿಟಿಗಳಲ್ಲಿ ಈ ರೀತಿಯಾದಂಥ ಎಫೆಕ್ಟ್ಗಳು ಜಾಸ್ತಿ ಆಗ್ತದೆ. ಹೀಗಾಗಿ ಎಲ್ಲಾದರೂ ನಿಮಗೂ ಕೂಡ LPG ಗ್ಯಾಸ್ನ ವಿಚಾರದಲ್ಲಿ ಎಲ್ಲಾದರೂ ಅಕ್ರಮಗಳನ್ನು ನಡೆಯುವಂಥದ್ದಾಗಿರ್ಬೋದು, ಮತ್ತು ಈ ರೀತಿಯಾಗಿ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡುವಂಥ ವಿಚಾರ ಗೊತ್ತಾದರೆ ಕೂಡಲೇ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ದೂರು ನೀಡುವಂಥ ಕೆಲಸ ಮಾಡಿ ಅಥವಾ ಮಾಹಿತಿ ತಿಳಿಸುವಂಥ ಕೆಲಸವನ್ನು ಮಾಡಿ ಕೂಡಲೇ ಪೊಲೀಸರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹೆಚ್ಚಿನ ವಿಡಿಯೋ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ News18 ಕನ್ನಡ ಡಿಜಿಟಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.